ರಾಜ್ಯಶಾಸ್ತ್ರ ವಿತ್ ರಮೇಶ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ಕಳೆದ ವಿಡಿಯೋನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡವು ತನ್ನ ಪದವಿ ಮಟ್ಟದ ಎಲ್ಲ ಕೋರ್ಸುಗಳಿಗೆ ನಿಗದಿಪಡಿಸಿರ್ತಕ್ಕಂತಹ ಕಡ್ಡಾಯ ಸಂವಿಧಾನಾತ್ಮಕ ಮೌಲ್ಯಗಳು ಅನ್ನೋ ಕಡ್ಡಾಯ ಪತ್ರಿಕೆಯ ಮೊದಲ ಸೆಮಿಸ್ಟರ್ನ ಪಠ್ಯವಸ್ತುವಿನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋ ಮೂಲಕ ಪ್ರತಿ ಅಧ್ಯಾಯವನ್ನ ಕುರಿತಂತೆ ಚರ್ಚಿಸುವ ಪ್ರಯತ್ನವನ್ನ ಮಾಡೋಣ. ಮೊದಲನೇ ಅಧ್ಯಾಯ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಂವಿಧಾನದ ಅರ್ಥ, ಸ್ವರೂಪ ಮತ್ತು ಮಹತ್ವ ಅಂತ ಇದೆ. ಭಾರತ ಸಂವಿಧಾನವನ್ನ ಅರ್ಥೈಸಿಕೊಳ್ಳೋದಕ್ಕಿಂತ ಮೊದಲು ಒಂದು ಸಾಮಾನ್ಯ ಪರಿಕಲ್ಪನೆಯಾಗಿ ಸಂವಿಧಾನವನ್ನ ಅರ್ಥೈಸಿಕೊಳ್ಳೋದು ಬಹಳ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಪಠ್ಯ ವಸ್ತುವಿನಲ್ಲಿ ಮೊದಲ ಅಧ್ಯಾಯವಾಗಿ ಸಂವಿಧಾನದ ಅರ್ಥ, ಸ್ವರೂಪ ಮತ್ತು ಮಹತ್ವ ಅನ್ನೋ ಒಂದು ಅಧ್ಯಾಯವನ್ನ ನಿಗದಿಪಡಿಸಲಾಗಿದೆ. ಅದನ್ನ ಕುರಿತಂತೆ ಈ ಪ್ರಸಕ್ತ ವಿಡಿಯೋನಲ್ಲಿ ಕೆಲ ವಿಷಯಗಳನ್ನ ಚರ್ಚಿಸುವ ಪ್ರಯತ್ನವನ್ನ ನಾವು ಮಾಡೋಣ. ಸಂವಿಧಾನ ಅಂತಕ್ಕಂಥದ್ದು ಇವತ್ತು ರಾಜ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಒಂದು ಸಾರ್ವತ್ರಿಕ ಪರಿಕಲ್ಪನೆಯಾಗಿ ಪರಿಗಣಿಸಲ್ಪಡ್ತದೆ. ಇದಕ್ಕೆ ಕಾರಣ ಇಷ್ಟೇನೆ, ಜಗತ್ತಿನ ಎಲ್ಲ ದೇಶಗಳು ಸಹಿತ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಹೊಂದಿ ಕಾರ್ಯಾಚರಿಸ್ತಾ ಇರೋದು ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಮಾನವ ದೇಹಕ್ಕೆ ಶಿರ ಹೇಗೋ ಹಾಗೆ ಒಂದು ದೇಶದ ರಾಜಕೀಯ ವ್ಯವಸ್ಥೆಗೆ ಸಂವಿಧಾನ ಅಂತ ಹೇಳಿ ಚಿಂತಕರು ಅಭಿಪ್ರಾಯ ಪಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಸಂವಿಧಾನ ಪದವನ್ನ ಕೇಳದೇ ಇರತಕ್ಕಂತಹ ಯಾವುದೇ ಒಂದು ದೇಶ ಈ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸಾರ್ವತ್ರಿಕ ಲಕ್ಷಣವನ್ನ ಹೊಂದಿರತಕ್ಕಂತಹ ಈ ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋದಾಯ್ತು ಅಂದ್ರೆ, ಸಂವಿಧಾನ ಅಂತಕ್ಕಂತಹ ಮೂಲ ಪದ, ಸಂವಿಧಾನದ ಏನು ಕನ್ನಡದ ಪದ ಇದೆ, ಆ ಪದ ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಪದದ ತರ್ಜಿಮೆ ಆಗಿರ್ತದೆ. ಈ ಕನ್ನಡದ ಸಂವಿಧಾನ ಅಥವಾ ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್, ಈ ಎರಡೂ ಪದಗಳ ಮೂಲವನ್ನ ನಾವು ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂರ್ ಅಂತಕ್ಕಂತಹ ಪದದಲ್ಲಿ ಗುರುತಿಸ್ತೇವೆ. ಕಾನ್ಸ್ಟಿಟ್ಯೂರ್ ಅಂತಂದ್ರೆ, ಲ್ಯಾಟಿನ್ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂರ್ ಅಂತಂದ್ರೆ ಸ್ಥಾಪಿಸು, ರಚಿಸು, ಯೋಜಿಸು ಅಂತ ಅರ್ಥ ಆಗ್ತದೆ. ಈ ರೀತಿ ಒಂದು ದೇಶದ ಆಡಳಿತವನ್ನ ಸ್ಥಾಪಿಸ್ತಕ್ಕಂತಹ, ರಚಿಸ್ತಕ್ಕಂತಹ ನಿಯಮಾವಳಿಗಳ ಒಂದು ದಾಖಲೆ ಏನಿರ್ತದೆ ಅದು ಸಂವಿಧಾನವಾಗಿ ಕಾಲಾನುಕ್ರಮದಲ್ಲಿ ಬೆಳ್ಕೊಂಡು ಬಂತು ಅನ್ನೋದನ್ನ ನಾವು ಗುರುತಿಸಬಹುದು. ಸೊ ಇವತ್ತು ಕನ್ನಡದಲ್ಲಿ ನಾವು ಸಂವಿಧಾನಕ್ಕೆ ಪರ್ಯಾಯವಾಗಿ ಮತ್ತೆ ಬೇರೆ ಬೇರೆ ಪದಗಳನ್ನ ಬಳಸ್ತೇವೆ. ಸಂವಿಧಾನಕ್ಕೆ ರಾಜ್ಯಾಂಗ ಅಂತ ಕರಿತೇವೆ. ಅದರ ಜೊತೆಗೆ ಮೂಲಭೂತ ಕಾನೂನು ಅಂದ್ರೆ ಒಂದು ದೇಶದ ಮೂಲಭೂತ ಕಾನೂನು ಅಂತ ಹೇಳಿ ನಾವು ಪರಿಗಣಿಸೋದನ್ನ ಗುರುತಿಸಬಹುದು. ಹಾಗಾದ್ರೆ ಸಂವಿಧಾನ ಅಂದ್ರೆ ಏನು, ಸಂವಿಧಾನದ ಅರ್ಥ ಏನು ಅನ್ನೋದನ್ನ ನೋಡೋದಾಯ್ತು ಅಂತಂದ್ರೆ, ತುಂಬಾ ಸರಳವಾದ ಅರ್ಥದಲ್ಲಿ ನಾವು ಸಂವಿಧಾನ ಅಂದ್ರೆ ಇಷ್ಟೇ ತಿಳ್ಕೊಳ್ಬೇಕು: ದೇಶದ ಆಡಳಿತಕ್ಕೆ ಅಗತ್ಯವಾಗಿರ್ತಕ್ಕಂತಹ ನಿಯಮಾವಳಿಗಳ ಒಂದು ದಾಖಲೆ ಏನಿರ್ತದೆ ಅದನ್ನ ನಾವು ಸಂವಿಧಾನ ಅಂತ ಹೇಳಿ ಸರಳವಾದ ಅರ್ಥದಲ್ಲಿ ಹೇಳಬಹುದು. ಇನ್ನ ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ಸಂವಿಧಾನ ಅಂತಂದ್ರೆ ದೇಶದ ಸರ್ಕಾರವೊಂದರ ಅಧಿಕಾರ ಕಾರ್ಯಗಳು, ಪ್ರಜೆಗಳ ಹಕ್ಕು ಕರ್ತವ್ಯಗಳು ಮತ್ತು ಸರ್ಕಾರ ಹಾಗೂ ಪ್ರಜೆಗಳ ನಡುವಿನ ಸಂಬಂಧವನ್ನ ನಿರ್ಧರಿಸ್ತಕ್ಕಂತಹ ನಿಯಮಾವಳಿಗಳು ಏನಿರ್ತವೆ, ಆ ನಿಯಮಾವಳಿಗಳ ಒಂದು ದಾಖಲೆಯನ್ನ, ಸಂಗ್ರಹವನ್ನ ನಾವು ಸಂವಿಧಾನ ಅಂತ ಹೇಳಿ ಕರಿಬಹುದು. ತಮಗೆ ಗೊತ್ತಿರಲಿ, ಒಂದು ದೇಶದ ಸಂವಿಧಾನ ಆ ದೇಶದ ಸಮಗ್ರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ನಿಯಮಾವಳಿಗಳನ್ನ ಒಳಗೊಳ್ತಕ್ಕಂತಹ ಕೆಲಸ ಮಾಡಿರ್ತದೆ. ಅದು ಬರಹ ರೂಪದಲ್ಲಿ ಇರಬಹುದು ಅಥವಾ ಬರಹ ರೂಪದಲ್ಲಿ ಇರದೇನೆ ರೂಢಿ ಮತ್ತು ಸಂಪ್ರದಾಯಗಳ ರೂಪದಲ್ಲಿ ಇರತಕ್ಕಂತಹ ಒಂದು ಕೆಲಸವನ್ನು ಕೂಡ ಅದು ಮಾಡಬಹುದು. ಅದರ ಬಗ್ಗೆ ನಾವು ಚರ್ಚೆ ಮಾಡೋದ ಮುಂದೆ ನಾವು ಚರ್ಚೆ ಮಾಡೋ ಪ್ರಯತ್ನ ಮಾಡೋಣಂತೆ. ಒಟ್ಟಾರೆ ಒಂದು ಸಂವಿಧಾನ ಅಂತಂದ್ರೆ ಒಂದು ದೇಶದ ಗಡಿಯೊಳಗೆ ಇರ್ತಕ್ಕಂತಹ ಸರ್ಕಾರಿ ವ್ಯವಸ್ಥೆ ಇರಬಹುದು,
ಪ್ರಜೆಗಳ ಒಂದು ಜೀವನ ವಿಧಾನ ಇರಬಹುದು, ಅವೆಲ್ಲವನ್ನೂ ಕೂಡ ನಿಯಂತ್ರಿಸ್ತಕ್ಕಂತಹ ಒಂದು ನಿಯಮಾವಳಿಗಳಿಗೆ ನಾವು ಸಂವಿಧಾನ ಅನ್ನೋ ಒಂದು ಪರಿಕಲ್ಪನೆಯನ್ನ ಬಳಸೋದನ್ನ ಗುರುತಿಸಬಹುದು. ಈ ಸಂವಿಧಾನ ಅಂದ್ರೆ ಏನು ಅನ್ನೋದಕ್ಕೆ ಚಿಂತಕರಲ್ಲೂ ಕೂಡ ಏಕಾಭಿಪ್ರಾಯ ಇಲ್ಲ. ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಏನ್ ಹೇಳ್ತಾರೆ ಸಂವಿಧಾನ ಅಂತಂದ್ರೆ ಅಂತ ನೋಡೋದಾದ್ರೆ, ಒಂದು ದೇಶ ಅಳವಡಿಸಿಕೊಂಡಿರ್ತಕ್ಕಂತಹ ಜೀವನ ವಿಧಾನ, ಅಂದ್ರೆ ಒಂದು ದೇಶ ಹೇಗೆ ನಾನು ಬದುಕಬೇಕು ಅಂತಕ್ಕಂತಹ ವೇ ಆಫ್ ಲೈಫ್ ಅಂತಕ್ಕಂಥದ್ದನ್ನ ಆ ಪರಿಗಣಿಸ್ತದೆ ಅಥವಾ ಅಂತಿಮಗೊಳಿಸ್ಕೊಂಡಿರ್ತದೆ. ಅದನ್ನ ನಾವು ಸಂವಿಧಾನ ಅನ್ನಬಹುದು ಅಂತ ಹೇಳಿ ಅರಿಸ್ಟಾಟಲ್ ಅಭಿಪ್ರಾಯ ಪಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗೇನೆ ಎ ವಿ ಡೈಸಿ ಏನ್ ಹೇಳ್ತಾರೆ ಅಂದ್ರೆ, ರಾಜ್ಯದ ಅಧಿಕಾರವನ್ನ ರಾಜ್ಯ ಹೊಂದಿರ್ತದೆ ಅಧಿಕಾರ, ಆ ಅಧಿಕಾರವನ್ನ ಪ್ರಭಾವಿಸ್ತಕ್ಕಂಥ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವಿಸ್ತಕ್ಕಂತಹ ನಿಯಮಾವಳಿಗಳ ಒಂದು ಸಂಗ್ರಹವನ್ನ ಸಂವಿಧಾನ ಅಂತ ಹೇಳಿ ಅಭಿಪ್ರಾಯ ಪಡ್ತಕ್ಕಂಥ ಕೆಲಸವನ್ನ ಎ ವಿ ಡೈಸಿ ಮಾಡಿದ್ದಾರೆ. ಹೀಗೆ ಸಂವಿಧಾನದ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ವ್ಯಾಖ್ಯಾನವನ್ನ ಚಿಂತಕರು ಕೂಡ ನೀಡಲಿಕ್ಕೆ ಆಗಿಲ್ಲ. ಆದಾಗ್ಯೂ ಕೂಡ ನಾವು ಇಷ್ಟೇ ತಿಳ್ಕೊಳ್ಬೇಕು, ಒಂದು ದೇಶದ ಆಡಳಿತ ವ್ಯವಸ್ಥೆ ಸುಗಮವಾಗಿ ನಡೆದುಕೊಂಡು ಹೋಗಲಿಕ್ಕೆ ಅಗತ್ಯ ಇರತಕ್ಕಂತಹ ಕಾನೂನುಗಳು, ನಿಯಮಗಳು ಅಥವಾ ಶಾಸನಗಳು ಅಂತ ಏನ್ ಕರಿತೀವಿ, ಅಂತಹ ಶಾಸನಗಳ, ನಿಯಮಗಳ, ಕಾನೂನುಗಳ ದಾಖಲೆ ಸಂವಿಧಾನ ಆಗಿರ್ತದೆ. ಈ ಸಂವಿಧಾನ ಜಗತ್ತಿನಾದ್ಯಂತ ಸಾರ್ವತ್ರಿಕ ಸ್ವರೂಪವನ್ನ ಪಡೆದಿದೆ ಅಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಜಗತ್ತಿನ ಪ್ರತಿ ದೇಶದಲ್ಲೂ ಕೂಡ ಸಂವಿಧಾನ ಇದೆ. ಆದರೆ ಕೆಲ ದೇಶಗಳ ಸಂವಿಧಾನಗಳು ತಮ್ಮ ವಿಶಿಷ್ಟತೆಯಿಂದ ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತಾವು ನೆನಪಿಡಬೇಕಾದದ್ದು ಏನು ಅಂತಂದ್ರೆ, ಜಗತ್ತಿನ ಮೊದಲ ಲಿಖಿತ ಸಂವಿಧಾನ, ಅತ್ಯಂತ ಚಿಕ್ಕ ಸಂವಿಧಾನ ಅಂತ ಹೇಳಿ ಅಮೆರಿಕಾದ ಸಂವಿಧಾನವನ್ನ ನಾವು ಗುರುತಿಸ್ತೇವೆ ಅಂತಕ್ಕಂಥದ್ದು. ಹಾಗೇನೆ ಜಗತ್ತಿನ ಪ್ರಾಚೀನ ಸಂವಿಧಾನ ಅಥವಾ ವಿಕಸಿತ ಸಂವಿಧಾನ ಮತ್ತೆ ಅಲಿಖಿತ ಸಂವಿಧಾನ ಅಂತ ಹೇಳಿ ಬ್ರಿಟಿಷ್ ಸಂವಿಧಾನವನ್ನ ನಾವು ಗುರುತಿಸ್ತೀವಿ. ಅದೇ ರೀತಿ ಜಗತ್ತಿನ ಅತ್ಯಂತ ವಿಶಾಲವಾದ ಅಥವಾ ಬೃಹತ್ ಸಂವಿಧಾನ ಅಂತ ಹೇಳಿ ಭಾರತದ ಸಂವಿಧಾನವನ್ನ ಗುರುತಿಸ್ತೀವಿ. ಇಂತಹ ಕೆಲ ಸಂವಿಧಾನಗಳು, ಕೆಲ ದೇಶಗಳ ಸಂವಿಧಾನಗಳು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತದೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಸಂವಿಧಾನದ ಸ್ವರೂಪವನ್ನ ನಾವು ನೋಡೋದಾಯ್ತು ಅಂದ್ರೆ, ಸ್ವರೂಪ ಅಂತಂದ್ರೆ ಅರ್ಥ ಇಷ್ಟೇನೆ. ಸಂವಿಧಾನ ಅನ್ನೋ ಒಂದು ಪರಿಕಲ್ಪನೆ ಏನಿದೆ, ಅದು ಹೊಂದಿರತಕ್ಕಂತಹ ವಿಶಿಷ್ಟ ಲಕ್ಷಣಗಳನ್ನ ನಾವು ಸ್ವರೂಪ ಅಂತ ಕರಿತೇವೆ. ಈ ಸಂವಿಧಾನ ಅನ್ನೋ ಪರಿಕಲ್ಪನೆ ತನ್ನದೇ ಆದಂತಹ ಕೆಲ ವಿಶೇಷತೆಗಳಿಂದ ಕೂಡಿದೆ. ಸಾರ್ವತ್ರಿಕವಾಗಿ ಗುರುತಿಸಬಹುದಾದಂತಹ ಕೆಲ ಗುಣಲಕ್ಷಣಗಳನ್ನ ನಾವು ಅದರಲ್ಲಿ ಗುರುತಿಸಬಹುದು. ಅವುಗಳನ್ನ ಸಂವಿಧಾನದ ಸ್ವರೂಪ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೇವೆ. ಅವುಗಳಲ್ಲಿ ಪ್ರಮುಖವಾದ ಅಂಶಗಳು ಏನು ಅನ್ನೋದನ್ನ ನೋಡೋದಾಯ್ತು ಅಂದ್ರೆ, ಜಗತ್ತಿನ ಯಾವುದೇ ದೇಶದ ಸಂವಿಧಾನ ಇರಬಹುದು, ಆ ಸಂವಿಧಾನ ಈ ಕೆಳಗೆ ನಾವು ಚರ್ಚೆ ಮಾಡ್ತಕ್ಕಂತಹ ಗುಣಲಕ್ಷಣಗಳಿಂದ ಸಾಮಾನ್ಯವಾಗಿ ಕೂಡಿರ್ತವೆ ಅಂತಕ್ಕಂಥದ್ದು ಸಂವಿಧಾನದ ಸ್ವರೂಪವನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗಾದ್ರೆ ಸಂವಿಧಾನದ ಸ್ವರೂಪವನ್ನ ತಿಳಿಸ್ತಕ್ಕಂಥ ಅಂಶಗಳು ಏನು ಅಂತ ನೋಡೋದಾದ್ರೆ, ಒಂದನೇದ್ದು ಸಂವಿಧಾನ ಸರ್ವೋಚ್ಚ ಕಾನೂನು ಅಂತಕ್ಕಂಥದ್ದು. ಅಂದ್ರೆ ದೇಶ ಯಾವುದೇ ಇರಬಹುದು, ಆ ದೇಶದ ಸಂವಿಧಾನ ಆ ದೇಶದ ಸರ್ವೋಚ್ಚ ಕಾನೂನಾಗಿರ್ತದೆ. ಉಳಿದೆಲ್ಲ ಕಾನೂನುಗಳು ಈ ಸಂವಿಧಾನ ಅಂತಕ್ಕಂಥ ಮೂಲಭೂತ ಕಾನೂನಿನ ಅಡಿಯಲ್ಲಿ ಅದರ ಆಧಾರದ ಮೇಲೆ ರಚಿಸಲ್ಪಟ್ಟು ಕಾರ್ಯಾಚರಿಸಲ್ಪಡ್ತಿರ್ತವೆ. ಸಂವಿಧಾನದ ಚೌಕಟ್ಟಿಗೆ ಒಳಪಟ್ಟು ಉಳಿದ ನಿಯಮಾವಳಿಗಳು ರಚನೆಗೊಂಡು ಅನುಷ್ಠಾನಗೊಳ್ತಿರ್ತವೆ. ಹಾಗಾಗಿ ಸರ್ವೋಚ್ಚ ಕಾನೂನು ಅಂತಕ್ಕಂಥದ್ದು ಪ್ರತಿ ದೇಶದ ಸಂವಿಧಾನದ ಒಂದು ಪ್ರಧಾನ ವಿಶೇಷತೆ ಆಗಿರ್ತದೆ. ಹಾಗಾಗಿ ಅದರ ಸ್ವರೂಪದಲ್ಲಿ ನಾವು ಗುರುತಿಸ್ತೇವೆ.
ಇನ್ನು ಎರಡನೇದ್ದು ಬಹಳ ಮುಖ್ಯ ಯಾವುದು ಅಂತಂದ್ರೆ ಜೀವಂತ ದಾಖಲೆಯ ಅಂತಕ್ಕಂಥದ್ದು. ಅಂದ್ರೆ ಸಂವಿಧಾನ ಒಂದು ನಿಶ್ಚಲವಾದಂತಹ ಒಂದು ಪರಿಕಲ್ಪನೆ ಅಲ್ಲ. ಅದು ನಿರಂತರವಾಗಿ ಬದಲಾವಣೆಗೊಳಪಡತಕ್ಕಂತಹ ಒಂದು ಪರಿಕಲ್ಪನೆ ಆಗಿರ್ತದೆ. ಅಂದ್ರೆ ಯಾವುದೇ ದೇಶದ ಸಂವಿಧಾನ ತಗೊಳ್ಳಿ, ಆಯಾ ಕಾಲಕ್ಕೆ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅದರ ನಿಯಮಾವಳಿಗಳು ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಶಾಸಕಾಂಗ ಏನ್ ಮಾಡುತ್ತೆ ಅಂದ್ರೆ ಸಂವಿಧಾನದ ನಿಯಮಾವಳಿಗಳಲ್ಲಿ ಕಾಲಕಾಲಕ್ಕೆ ಸಂದರ್ಭೋಚಿತವಾಗಿ ಬದಲಾವಣೆಯನ್ನ ತಂದು ಕೊಡುತ್ತದೆ. ಅಂದ್ರೆ ಒಂದು ಜೀವಿ ಹುಟ್ಟುವಾಗ ಶೈಶವದಲ್ಲಿರ್ತದೆ, ತದನಂತರ ಕಿಶೋರಾವಸ್ಥೆ, ಅದನಂತರ ಯೌವನಾವಸ್ಥೆ, ಆನಂತರ ವೃದ್ಧಾಪ್ಯ, ಈ ರೀತಿ ಹೇಗೆ ಒಬ್ಬ ಜೀವಿ ಬೇರೆ ಬೇರೆ ಆಯಾಮವನ್ನ ಪಡಿತದೆ, ಆ ತರ ಒಂದು ಸಂವಿಧಾನ ಆಯಾ ದೇಶದ ಅಗತ್ಯತೆಗೆ ತಕ್ಕಂತೆ ಬದಲಾವಣೆಗೊಳಗಾಗ್ತಾ ವಿಸ್ತರಣೆಗೊಳ್ತಕ್ಕಂತಹ ಅಥವಾ ಸೀಮಿತತೆಗೊಳಪಡತಕ್ಕಂತಹ ಕೆಲಸ ಮಾಡೋದ್ರಿಂದ ಅದನ್ನ ಒಂದು ಜೀವಂತ ದಾಖಲೆ ಅಂತ ಹೇಳಿ ಚಿಂತಕರು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಜೈವಿಕ ಸ್ವರೂಪವನ್ನ ಇದು ಹೊಂದಿರೋದ್ರಿಂದ ಜೀವಂತ ದಾಖಲೆ ಅನ್ನೋದು ಸಂವಿಧಾನದ ಮತ್ತೊಂದು ಸ್ವರೂಪ ಅಂತ ನಾವು ಗುರುತಿಸ್ತೇವೆ. ಇನ್ನ ಮೂರನೇದಾಗಿ ಅಧಿಕಾರದ ಹಂಚಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಂವಿಧಾನದ ಒಂದು ಪ್ರಧಾನ ಉದ್ದೇಶನೇ ದೇಶದ ಆಡಳಿತದಲ್ಲಿ ಅಧಿಕಾರದ ಹಂಚಿಕೆ ಮಾಡೋದು ಸಂವಿಧಾನದ ಗುರಿಯಾಗಿರ್ತದೆ, ಸಂವಿಧಾನದ ರಚನೆಯ ಒಂದು ಮೂಲ ತತ್ವವಾಗಿರ್ತದೆ. ಹಾಗಾಗಿ ಅಧಿಕಾರದ ಹಂಚಿಕೆ ಸಂವಿಧಾನದ ಸ್ವರೂಪವನ್ನ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತದೆ. ದೇಶದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ, ರಾಜ್ಯ ಮಟ್ಟದ ಅಥವಾ ಸ್ಥಳೀಯ ಮಟ್ಟದ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆ ಇರಬಹುದು, ಅಥವಾ ಸರ್ಕಾರವೊಂದರ 3 ಅಂಗಗಳು ಅಂತ ಏನ್ ಕರಿತೇವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಆ 3 ಅಂಗಗಳ ನಡುವಿನ ಅಧಿಕಾರದ ಹಂಚಿಕೆ ಸಮತೋಲನದ ಬಗ್ಗೆ ಇದು ಗಮನ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗಾಗಿ ಅಧಿಕಾರದ ಹಂಚಿಕೆ ಸಂವಿಧಾನದ ಒಂದು ಪ್ರಧಾನ ಸ್ವರೂಪವಾಗಿ ಗುರುತಿಸಲ್ಪಡ್ತದೆ. ಮುಂದುವರೆದು ಸಂವಿಧಾನದ ಸ್ವರೂಪವನ್ನ ತಿಳಿಸ್ತಕ್ಕಂಥ ಮತ್ತೊಂದು ಅಂಶ ಅಂತಂದ್ರೆ ಮೌಲ್ಯಗಳನ್ನ ಎತ್ತಿ ಹಿಡಿತದೆ ಅಂತಕ್ಕಂಥದ್ದು. ಅಂದ್ರೆ ಮೌಲ್ಯಗಳ ರಕ್ಷಕನಾಗಿ ಸಂವಿಧಾನ ಆಯಾ ದೇಶದಲ್ಲಿ ಕಾರ್ಯಾಚರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಸಂವಿಧಾನಗಳು ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅಂತ ಏನ್ ಕರಿತೇವೆ, ಸಮಾನತೆ, ಸ್ವಾತಂತ್ರ್ಯ, ಆಮೇಲೆ ಭ್ರಾತೃತ್ವ, ನ್ಯಾಯ, ಸಹೋದರತೆ, ಇವೆಲ್ಲವೂ ಕೂಡ ಪ್ರಜಾಸತ್ತಾತ್ಮಕ ಮೌಲ್ಯಗಳಿವು. ಇಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯೋ ಕೆಲಸವನ್ನ ಸಾಮಾನ್ಯವಾಗಿ ಎಲ್ಲಾ ಸಂವಿಧಾನಗಳು ಮಾಡೋದ್ರಿಂದ ಸಾರ್ವತ್ರಿಕವಾಗಿ ಅದನ್ನ ಸಂವಿಧಾನದ ಸ್ವರೂಪದ ಭಾಗವಾಗಿ ನಾವು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇನ್ನು ಮುಂದುವರೆದು ಸಂವಿಧಾನದ ಸ್ವರೂಪ ನಮಗೆ ಸ್ಪಷ್ಟವಾಗೋದು ಎಲ್ಲಿ ಅಂತ ಕೇಳಿದ್ರೆ, ಈ ಲಿಖಿತ ಮತ್ತು ಅಲಿಖಿತತೆಯ ರೂಪವನ್ನ ಹೊಂದಿರ್ತದೆ ಸಂವಿಧಾನ ಅಂತಕ್ಕಂಥದ್ದು. ತಾವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕಾಗತ್ತೆ, ಜಗತ್ತಿನ ಸಂವಿಧಾನಗಳನ್ನ ಲಿಖಿತ ಮತ್ತು ಅಲಿಖಿತ ಅಂತ ವಿಂಗಡಿಸ್ತೇವೆ ನಿಜ, ಆದ್ರೆ ಯಾವುದೇ ಒಂದು ಸಂವಿಧಾನ ಸಂಪೂರ್ಣ ಲಿಖಿತ ಸ್ವರೂಪದಲ್ಲಿ ಇರೋದಿಲ್ಲ, ಯಾವುದೇ ಒಂದು ಸಂವಿಧಾನ ಸಂಪೂರ್ಣ ಅಲಿಖಿತ ಸ್ವರೂಪದಲ್ಲಿ ಇರೋದಿಲ್ಲ. ಬಹುತೇಕ ನಿಯಮಾವಳಿಗಳು ಬರಹ ರೂಪದಲ್ಲಿದ್ರೆ ಅದನ್ನ ಲಿಖಿತ ಸಂವಿಧಾನ ಅಂತ ಕರಿತೇವೆ, ಬಹುತೇಕ ನಿಯಮಾವಳಿಗಳು ಅಲಿಖಿತ ರೂಪದಲ್ಲಿ ಇದ್ರೆ ಅದನ್ನ ಅಲಿಖಿತ ಸಂವಿಧಾನ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇಂಗ್ಲೆಂಡ್ ಅಥವಾ ಬ್ರಿಟನ್ ಸಂವಿಧಾನ ಅಂತ ಏನ್ ಕರಿತೀವಿ, ಅದರ ಬಹುತೇಕ ನಿಯಮಾವಳಿಗಳು ರೂಢಿ ಮತ್ತು ಸಂಪ್ರದಾಯದಲ್ಲಿ ಇರೋದ್ರಿಂದಾಗಿ ಮ್ಯಾಗ್ನಾ ಕಾರ್ಟಾ ಅಥವಾ ಬೇರೆ ಬೇರೆ ಒಂದಿಷ್ಟು ಲಿಖಿತ ದಾಖಲೆಗಳ ಮಾತ್ರ ಅದರ ಭಾಗ ಆಗಿರೋದ್ರಿಂದ ಅದನ್ನ ವಿಶ್ವದ ಲಿಖಿತ ಸಂವಿಧಾನಕ್ಕೆ ನಿದರ್ಶನವಾಗಿ ನೀಡ್ತೇವೆ. ಭಾರತದಂತಹ, ಅಮೆರಿಕದಂತಹ ಸಂವಿಧಾನದಲ್ಲಿಯೂ ಸಹಿತ ಏನಾಗತ್ತೆ, ಕೆಲವೊಂದು ಅಲಿಖಿತ ಸಂಪ್ರದಾಯಗಳು ಹಾಸುಹೊಕ್ಕಾಗಿರ್ತವೆ. ಹಾಗಾಗಿ ಲಿಖಿತತೆ ಮತ್ತು ಅಲಿಖಿತತೆ ಇವೆರಡೂ ಕೂಡ ಸಂವಿಧಾನದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಸಂವಿಧಾನದ ಸ್ವರೂಪವಾಗಿ ಅದನ್ನ ಪರಿಗಣಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇನ್ನು ಫೈನಲಿ ಸಂವಿಧಾನದ ಸ್ವರೂಪ ನಮಗೆ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಆಗಿರ್ತದೆ. ಜಗತ್ತಿನ ಪ್ರತಿ ಸಂವಿಧಾನ ಸಂಪೂರ್ಣ ನಮ್ಯವಾಗಿಯೂ ಇರೋದಿಲ್ಲ, ಅನಮ್ಯವಾಗಿಯೂ ಇರೋದಿಲ್ಲ.
ನಮ್ಯತೆ ಅಂದ್ರೆ ಸುಲಭವಾಗಿ ತಿದ್ದುಪಡಿ ಮಾಡ್ತಕ್ಕಂತಹದ್ದಕ್ಕೆ ನಾವು ನಮ್ಯ ಸಂವಿಧಾನ ಅಂತ ಕರಿತೇವೆ. ಸುಲಭವಾಗಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಟ್ಟುಬಿಟ್ರೆ ಸಂವಿಧಾನ ಏನಾಗುತ್ತೆ, ತನ್ನ ಅಸ್ತಿತ್ವವನ್ನ ಬಹುಬೇಗನೆ ಕಳೆದುಕೊಳ್ಳೋ ಒಂದು ಆತಂಕ ಇರ್ತದೆ. ಹಾಗೇನೆ ಅನಮ್ಯತೆ ಅಂತಂದ್ರೆ ಒಂದು ಸಂವಿಧಾನದ ನಿಯಮವನ್ನ ಕಠಿಣ ವಿಧಾನದ ಮೂಲಕ ತಿದ್ದುಪಡಿ ಮಾಡುವಂಗಿದ್ರೆ ಅದನ್ನ ನಾವು ಅನಮ್ಯ ಸಂವಿಧಾನ ಅಂತ ಕರಿತೇವೆ. ಅನಮ್ಯತೆ ಸಂವಿಧಾನದಲ್ಲಿ ಆಳವಾಗಿತ್ತು ಅಂತಂದಾಗ ಬದಲಾವಣೆಗೆ ಅದು ಆಸ್ಪದನೆ ಕೊಡದಂಗಾಗಿ ದೇಶ ಹಿಂದುಳಿತಕ್ಕಂಥ ಸಾಧ್ಯತೆ ಇರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನ ರಚನಾಕಾರರು ಸಾಮಾನ್ಯವಾಗಿ ನಮ್ಯತೆ ಮತ್ತು ಅನಮ್ಯತೆಗಳ ಒಂದು ಮಿಶ್ರಣವನ್ನ ತಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಾರೆ. ಹಾಗಾಗಿ ಸಂವಿಧಾನದ ಸ್ವರೂಪದಲ್ಲಿ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಅಂತ ಹೇಳಿ ನಾವು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಹೀಗೆ ಈ ಮೇಲೆ ಚರ್ಚಿಸಿರ್ತಕ್ಕಂತಹ ಅಂಶಗಳಷ್ಟೇ ಅಲ್ಲದೇನೆ ಇನ್ನಿತರ ಕೆಲ ಅಂಶಗಳು ಕೂಡ ಸಂವಿಧಾನದ ಸ್ವರೂಪದಲ್ಲಿ ಬರ್ತವೆ. ಒಟ್ಟಾರೆ ಸಂವಿಧಾನದ ಸ್ವರೂಪ ಏನು ಅಂತಂದ್ರೆ ಈ ಮೇಲೆ ಚರ್ಚಿತ ಅಂಶಗಳ ಮೂಲಕ ನಾವು ಅದರ ಸ್ವರೂಪವನ್ನು ತಿಳಿದುಕೊಳ್ಳಬಹುದು ಅಂತಕ್ಕಂಥದ್ದು. ಇನ್ನು ಸಂವಿಧಾನದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಥವಾ ಉಪಯುಕ್ತತೆಯನ್ನ ಕುರಿತು ಒಂದಿಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋದಾಯ್ತು ಅಂತಂದ್ರೆ, ಸಂವಿಧಾನ ನಮಗೆ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿ ಪರಿಗಣಿಸಲ್ಪಡ್ತದೆ. ಅದಕ್ಕೇನೆ ಜಗತ್ತಿನ ಎಲ್ಲ ದೇಶಗಳು ಕೂಡ ತಮ್ಮದೇ ಆದಂತಹ ಸಂವಿಧಾನವನ್ನ ಅಳವಡಿಸ್ಕೊಂಡಿದ್ದಾವೆ. ಹಾಗಾದ್ರೆ ಯಾಕೆ ಬೇಕು ಒಂದು ದೇಶದ ಸಂವಿಧಾನದ ಒಂದು ಅಳವಡಿಕೆಗೆ ಕಾರಣಗಳೇನು, ಅದರ ಉಪಯುಕ್ತತೆ ಅಥವಾ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ಚರ್ಚೆ ಮಾಡೋದಾದ್ರೆ ಈ ಕೆಳಕಂಡಂತಹ ಅಂಶಗಳು ನಮಗೆ ಸಹಾಯ ಮಾಡ್ತವೆ. ಮೊದಲನೇದಾಗಿ, ಒಂದು ದೇಶದಲ್ಲಿ ಕಾನೂನಿನ ಆಳ್ವಿಕೆ ಅಂದ್ರೆ ಈ ಹಣಬಲ, ತೋಳ್ಬಲ ಅಥವಾ ಬೇರೆ ಬೇರೆ ಶಕ್ತಿಯುಳ್ಳವರು ಅಧಿಕಾರಕ್ಕೆ ಬರೋದನ್ನ ತಪ್ಪಿಸಿ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ಕೊಟ್ಟು ಕಾನೂನಿಗೆ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನ ಕೊಡೋದ್ರ ಮೂಲಕ ಕಾನೂನಿಗೆ ಮಹತ್ವವನ್ನ ಕೊಡೋದಿಕ್ಕೆ ದೇಶದ ಮೂಲಭೂತ ಕಾನೂನಾಗಿ ಸಂವಿಧಾನ ಅಂತಕ್ಕಂಥದ್ದು ಇದ್ರೆ ಆ ದೇಶದಲ್ಲಿ ಕಾನೂನಿನ ಆಳ್ವಿಕೆ ತುಂಬಾ ಸಮರ್ಥವಾಗಿ ಕಾರ್ಯಾಚರಿಸಲ್ಪಡ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಸಂವಿಧಾನದ ತನ್ನ ಪ್ರಾಮುಖ್ಯತೆಯನ್ನ ಕಂಡುಕೊಳ್ತಕ್ಕಂಥ ಕೆಲಸ ಮಾಡ್ತದೆ. ಒಟ್ಟಾರೆ ಸಂವಿಧಾನ ಮೂಲಭೂತ ಕಾನೂನಾಗಿದ್ದುಕೊಂಡು ದೇಶವೊಂದರ ವಿವಿಧ ಕಾನೂನುಗಳಿಗೆ ತಳಹದಿಯಾಗುವುದರ ಮೂಲಕ ಕಾನೂನಿನ ಆಳ್ವಿಕೆಯ ಖಚಿತತೆಯನ್ನ ದೇಶಕ್ಕೆ ಒದಗಿಸುವಲ್ಲಿ ಸಹಾಯ ಮಾಡ್ತದೆ. ಅದು ಅದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ, ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಈ ಸಂವಿಧಾನ ನಮಗೆ ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು. ಅಂದ್ರೆ ಪ್ರತಿ ದೇಶದ ಸಂವಿಧಾನ ತನ್ನ ಗಡಿಯೊಳಗೆ ವಾಸಿಸ್ತಕ್ಕಂಥ ಪ್ರಜೆಗಳಿಗೆ ವಿವಿಧ ಹಕ್ಕು ಮತ್ತು ಸೌಲಭ್ಯಗಳನ್ನ ಕೊಟ್ಟಿರ್ತದೆ. ಆ ಹಕ್ಕುಗಳನ್ನ ಕೊಡೋದ್ರ ಜೊತೆಗೆ ಅವುಗಳನ್ನ ಯಾರಾದರೂ ಉಲ್ಲಂಘಿಸಿದ್ರೆ ಅವುಗಳಿಗೆ ರಕ್ಷಣೆಯನ್ನ ಪಡ್ಕೊಳ್ತಕ್ಕಂಥ ವಿಧಾನವನ್ನು ಕೂಡ ಅದು ವಿವರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆ ಮೂಲಕ ದೇಶವಾಸಿಗಳಿಗೆ ಒಂದು ಉತ್ತಮ ಜೀವನದ ಭರವಸೆಯನ್ನ, ಖಚಿತತೆಯನ್ನ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂವಿಧಾನ ಉಪಯುಕ್ತವಾಗ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗಾಗಿ ಒಂದು ದೇಶದ ಪ್ರಜೆಗಳು ವೈವಿಧ್ಯಮಯ ಮೂಲಭೂತ ಹಕ್ಕುಗಳನ್ನ ಪಡ್ಕೊಂಡು ಆ ಹಕ್ಕುಗಳನ್ನ ಎಂಜಾಯ್ ಮಾಡಿಕೊಂಡು ಯಾರಾದರೂ ಅವುಗಳನ್ನ ಉಲ್ಲಂಘನೆ ಮಾಡಿದಾಗ ಅವುಗಳನ್ನ ಮರಳಿ ಪಡೆದುಕೊಳ್ಳೋದಿಕ್ಕೆ, ನ್ಯಾಯವನ್ನ ಪಡ್ಕೊಳ್ಳೋದಿಕ್ಕೋಸ್ಕರ ಅವಕಾಶಗಳನ್ನ ಒದಗಿಸ್ಲಿಕ್ಕೆ ಸಂವಿಧಾನ ಒಂದು ಸಹಾಯ ಮಾಡೋದ್ರಿಂದಾಗಿ ಅದರ ಪ್ರಾಮುಖ್ಯತೆ ಹೆಚ್ಚುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದೆ ಅಧಿಕಾರದ ನಿಯಂತ್ರಣ ಮತ್ತು ಸಮತೋಲನಕ್ಕೆ ಸಂವಿಧಾನ ಒಂದು ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು. ಇದರ ಅರ್ಥ ಇಷ್ಟೇನೆ, ದೇಶದಲ್ಲಿ ಒಂದು ಸರ್ಕಾರದ 3 ಅಂಗಗಳಲ್ಲಿ ಯಾವುದೇ ಅಂಗವಾಗಲಿ ಸಮಸ್ತ ಅಧಿಕಾರವನ್ನ ಬಳಸೋದನ್ನ ನಿಯಂತ್ರಿಸಲಿಕ್ಕೆ ಈ ಸಂವಿಧಾನ ಸಹಕಾರಿಯಾಗತ್ತೆ. ಇದರ ಅರ್ಥ ಇಷ್ಟೇ, ಶಾಸಕಾಂಗ, ಕಾರ್ಯಾಂಗ ಅಥವಾ ನ್ಯಾಯಾಂಗಗಳಲ್ಲಿ ಯಾವುದಾದ್ರೂ ಒಂದು ಅಂಗ ಉಳಿದ ಅಂಗಗಳಿಗಿಂತ ಪವರ್ಫುಲ್ ಆಗದಂತೆ ಒಂದು ಚೌಕಟ್ಟನ್ನು ಒದಗಿಸ್ಲಿಕ್ಕೆ ಈ ಸಂವಿಧಾನ ನಮಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಜೊತೆಗೆ
ಯಾವುದೇ ಸರ್ಕಾರದ ಅಂಗಗಳಾಗ್ಲಿ ಅಥವಾ ಒಂದು ಒಕ್ಕೂಟ ವ್ಯವಸ್ಥೆ ಇತ್ತು ಅಂತಂದ್ರೆ ಯಾವುದೇ ಸರ್ಕಾರವಾಗಲಿ ಪ್ರಬಲಗೊಳ್ಳದಂತೆ ಸಮತೋಲನವನ್ನ ಸಾಧಿಸ್ಲಿಕ್ಕೆ ಸಂವಿಧಾನದ ನಿಯಮಾವಳಿಗಳ ಚೌಕಟ್ಟು ಸಹಾಯ ಮಾಡೋದ್ರಿಂದಾಗಿ ಅಧಿಕಾರದ ಸಮತೋಲನ ಮತ್ತು ಈ ನಿಯಂತ್ರಣಕ್ಕೆ ಸಂವಿಧಾನ ಒಂದು ದೇಶದ ಆಡಳಿತದಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ ಅನ್ನೋದನ್ನ ನಾವು ಗುರುತಿಸಬಹುದಾಗ. ಇನ್ನು ಮುಂದುವರೆದು ಸಾಮಾಜಿಕ ನ್ಯಾಯದ ಭರವಸೆಯನ್ನ ಸಂವಿಧಾನ ಒದಗಿಸುತ್ತೆ ಅಂತಕ್ಕಂಥದ್ದು. ಇವತ್ತು ಜಗತ್ತಿನ ಯಾವುದೇ ದೇಶ ತೆಗೆದುಕೊಳ್ಳಿ, ಅಲ್ಲಿ ಹಲವಾರು ಸಮುದಾಯಗಳು, ವೈವಿಧ್ಯಮಯ ಪಂಥಗಳು, ಜಾತಿ, ಮತಗಳು ಅಸ್ತಿತ್ವದಲ್ಲಿ ಇರ್ತವೆ. ಆ ಎಲ್ಲ ಸಮುದಾಯಗಳಿಗೆ ಸಮಾನವಾದ ಅವಕಾಶವನ್ನ ಒದಗಿಸಿಕೊಟ್ಟು ಎಲ್ಲರೂ ಗೌರವಯುತವಾಗಿ ಬದುಕಲಿಕ್ಕೆ ಪೂರಕವಾದಂತಹ ವಾತಾವರಣವನ್ನ ಸಂವಿಧಾನದ ನಿಯಮಾವಳಿಗಳು ಒದಗಿಸಿಕೊಡೋದ್ರ ಮೂಲಕ ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ, ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸಲಿಕ್ಕೆ ಸಹಾಯ ಮಾಡ್ತದೆ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಥವಾ ಆರಕ್ಷಕ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಸಮಾಜದಲ್ಲಿ ಸಾಮಾಜಿಕ ನ್ಯಾಯವನ್ನ ರಚಿಸಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸಂವಿಧಾನದ ಒಂದು ಪಾತ್ರ ಇರೋದನ್ನ ನಾವು ಗುರುತಿಸಿದಾಗ ಸಂವಿಧಾನದ ಪ್ರಾಮುಖ್ಯತೆ ನಮಗೆ ಅರ್ಥ ಆಗತ್ತೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಸಂವಿಧಾನ ನೆರವಾಗತ್ತೆ ಅಂತಕ್ಕಂಥದ್ದು. ಇವತ್ತು ಜಗತ್ತಿನ ಎಲ್ಲ ದೇಶಗಳು ಕೂಡ ಬೃಹತ್ ರಾಷ್ಟ್ರ ರಾಜ್ಯಗಳಾಗಿದ್ದಾವೆ. ಪ್ರತಿ ದೇಶದಲ್ಲೂ ವೈವಿಧ್ಯಮಯ ಭಾಷೆ, ವೈವಿಧ್ಯಮಯ ಧರ್ಮ ಮತ್ತೆ ಪ್ರದೇಶಗಳ ಜನರು ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನ ಬೆಸಿತಕ್ಕಂಥದ್ದಕ್ಕೆ ಸಂವಿಧಾನ ಮೂಲಭೂತ ಕಾನೂನಾಗಿ ಒಂದು ಮಹತ್ವದ ಪಾತ್ರವನ್ನ ವಹಿಸ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಇವತ್ತು ಭಾರತದಂತಹ ವಿಶಾಲ ಮತ್ತು ವೈವಿಧ್ಯಮಯ ದೇಶ ಒಟ್ಟಾಗಿ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಕೂಡ ನಾವೆಲ್ಲ ಒಟ್ಟಾಗಿ ಇವತ್ತು ರಾಷ್ಟ್ರೀಯತೆಯನ್ನ ಬೆಳೆಸ್ಕೊಂಡು ದೇಶಭಕ್ತಿಯ ಒಂದು ಅಡಿಯಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಅಂತಂದ್ರೆ ಅದಕ್ಕೆ ಸಂವಿಧಾನದ ಒಂದು ಪಾತ್ರವೂ ಕೂಡ ಬಹಳ ಮುಖ್ಯವಾದದ್ದು. ನಮ್ಮೆಲ್ಲರನ್ನ ಬೆಸಿತಕ್ಕಂತಹ ಕೆಲಸವನ್ನ ಸಂವಿಧಾನ ಮಾಡಿದೆ. ಆ ಹಿನ್ನೆಲೆ ಒಳಗೆ ಸಂವಿಧಾನ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಕಾರಣ ಆಗತ್ತೆ ಅಂತಕ್ಕಂಥದ್ದು. ಇನ್ನು ಮುಂದುವರೆದು ಆಡಳಿತಾತ್ಮಕ ಸ್ಥಿರತೆ ಅಂದ್ರೆ ಒಂದು ದೇಶದಲ್ಲಿ ಒಂದು ಅಸ್ಪಷ್ಟತೆ ಆಗಲಿ, ಅಧಿಕಾರದ ಗೊಂದಲಗಳಾಗಲಿ, ಘರ್ಷಣೆಗಳಿಗಾಗಲಿ ಅವಕಾಶವನ್ನ ಕಲ್ಪಿಸ್ತೇನೆ ಶಾಂತಿಯುತವಾಗಿ ಅಧಿಕಾರದ ಹಸ್ತಾಂತರ ಇರಬಹುದು, ಯೋಜನೆಗಳ ಜಾರಿ ಇರಬಹುದು, ಅಥವಾ ಬೇರೆ ಬೇರೆ ಸಂದರ್ಭದ ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೆದುಕೊಂಡು ಹೋಗಲಿಕ್ಕೆ ಸಂವಿಧಾನದ ನಿಯಮಾವಳಿಗಳು ಒಂದು ರೀತಿಯ ಒಂದು ಬೆಂಗಾವಲಾಗಿ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ಆಡಳಿತದಲ್ಲಿ ಸ್ಥಿರತೆಯನ್ನ ತಂದುಕೊಡೋದಕ್ಕೆ ಸಂವಿಧಾನದ ಒಂದು ಪರಿಕಲ್ಪನೆ ನಮಗೆ ಸಹಾಯ ಮಾಡುತ್ತೆ. ಇದರ ಅರ್ಥ ಇಷ್ಟೇ, ಹಿಂದೆ ರಾಜ ಮಹಾರಾಜರು ಆಡಳಿತಾಧಿಕಾರವನ್ನ ಬಿಟ್ಟು ಕೊಡುವಾಗ ಸಾಕಷ್ಟು ಘರ್ಷಣೆ, ರಕ್ತಪಾತ, ಕಲಹಗಳ ಆಗ್ತಿದ್ವು. ಆದ್ರೆ ಇವತ್ತು ಸಂವಿಧಾನ ಇರೋದ್ರಿಂದ ಶಾಂತಿಯುತವಾಗಿ ಚುನಾವಣೆಯಲ್ಲಿ ಬಹುಮತ ಪಡೆದವರು ಬಹುಮತ ಕಳ್ಕೊಂಡವರಿಂದ ಶಾಂತಿಯುತವಾಗಿ ಅಧಿಕಾರ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಂವಿಧಾನ ಆಡಳಿತಾತ್ಮಕ ಸ್ಥಿರತೆಯನ್ನು ಒದಗಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಇನ್ನು ಫೈನಲಿ ಈ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗೆ ಸಂವಿಧಾನ ಒಂದು ಆಶಾದಾಯಕ ಒಂದು ಪರಿಕಲ್ಪನೆಯಾಗಿ ನಿಲ್ತದೆ. ಅಂದ್ರೆ ಯಾವ ದೇಶದಲ್ಲಿ ಧ್ವನಿ ಇಲ್ಲದೆ ಇರ್ತಕ್ಕಂಥ ದುರ್ಬಲ ವರ್ಗಗಳಿರ್ತಾವೆ, ಆ ಧ್ವನಿ ಇಲ್ಲದ ದುರ್ಬಲ ವರ್ಗಗಳಿಗೆ, ತುಳಿತಕ್ಕೊಳಗಾದಂತಹ ವರ್ಗಗಳಿಗೆ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥ ಬೇರೆ ಬೇರೆ ನಿಯಮಾವಳಿಗಳ ಅಡಿಯಲ್ಲಿ ಅವರಿಗೆ ವಿವಿಧ ಅವಕಾಶಗಳನ್ನ ಕಲ್ಪಿಸಿಕೊಡೋದ್ರ ಮೂಲಕ ಸಂವಿಧಾನ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಹಲವು ಹಕ್ಕುಗಳನ್ನ ಕೊಟ್ಟು ಅವುಗಳನ್ನ ಸಂರಕ್ಷಿಸುವ ಮೂಲಕ ಅವರೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಸಹಾಯ ಮಾಡಿಕೊಡ್ತಾರೆ. ಹೀಗಾಗಿ ಸಂವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಹೆಚ್ಚಿಸ್ಕೊಳ್ತದೆ.
ಮೇಲೆ ಚರ್ಚಿಸಿದಂತಹ ಅನೇಕ ಅಂಶಗಳ ಅಲ್ಲದೇನೆ ಇನ್ನಿತರ ಕಾರಣಗಳಿಂದಲೂ ಕೂಡ ಸಂವಿಧಾನ ತನ್ನ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಆ ವಿದ್ಯಾರ್ಥಿ ಬಂಧುಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ. ಈ ವಿಡಿಯೋನಲ್ಲಿ ನಾವೇನ್ ಚರ್ಚೆ ಮಾಡಿದೀವಿ, ಇದು ಒಂದು ಸಾರ್ವತ್ರಿಕವಾಗಿ ಸಂವಿಧಾನದ ಅರ್ಥ, ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನ ನಾವು ಚರ್ಚೆ ಮಾಡಿದ್ದೇವೆ. ಭಾರತ ಸಂವಿಧಾನದ ಅಧ್ಯಯನಕ್ಕೆ ಇದು ಪೂರಕವಾಗಿರ್ತದೆ. ಇದರ ಮೇಲೆ ಹೆಚ್ಚು ತಮ್ಮ ಸೆಮಿಸ್ಟರ್ ಎಂಡಲ್ಲಿ ಏನು ಬಹು ಆಯ್ಕೆಯ ಒಂದು ಪ್ರಶ್ನಾಮಾದರಿಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕಗಳೇನು ಈ ಪಾಠದ ಮೇಲೆ ಪ್ರಾಯಶಃ ಬರಲಿಕ್ಕಿಲ್ಲ. ಬಂದ್ರೂ ಕೂಡ ಸಂವಿಧಾನದ ಸ್ವರೂಪ ಮತ್ತೆ ಈ ಮಹತ್ವವನ್ನ ಕುರಿತಾದಂಥ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಒಂದು 2-3 ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಪ್ರಿಪೇರ್ ಆಗ್ತೀರಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನ ನಾನು ಮುಗಿಸ್ತೇನೆ. ಧನ್ಯವಾದ. ಮುಂದಿನ ವಿಡಿಯೋನಲ್ಲಿ ಅಧ್ಯಾಯ 2, ಮೊದಲ ಸೆಮಿಸ್ಟರ್ನ ಅಧ್ಯಾಯ 2 ಭಾರತೀಯ ಸಂವಿಧಾನಾತ್ಮಕ ಬೆಳವಣಿಗೆ ಅನ್ನೋದನ್ನ ಕುರಿತಂತೆ ಚರ್ಚಿಸ್ತಕ್ಕಂಥ ಪ್ರಯತ್ನ ಮಾಡೋಣಂತೆ. ಧನ್ಯವಾದ.